ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದಂತಹ ಒಂದು ಬೆಳಗಿನ ತಿಂಡಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಕಾಂಬಿನೇಷನ್ ಆಗಿ ಒಂದು ಸೂಪರ್ ಆಗಿರುವಂತಹ ಹೆಸರು ಕಾಳಿನ ಸಾರನ್ನು ಸಹ ಮಾಡಿ ತೋರಿಸ್ತಾ ಇದ್ದೀನಿ. ಚಪಾತಿ, ಗೋಧಿ ಹಿಟ್ಟಿನ ದೋಸೆ, ಗೋಧಿ ಹಿಟ್ಟಿನ ರೊಟ್ಟಿ ಇದನ್ನೆಲ್ಲ ನಾವು ಮಾಡ್ತೀವಿ. ಆದರೆ ಗೋಧಿ ಹಿಟ್ಟಿನ ಪುಟ್ಟು ಇದು ತುಂಬ ಟೇಸ್ಟ್ ಕೂಡ, ತಿನ್ನಲಿಕ್ಕೆ ಸಹ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸುಲಭವಾಗಿ ನಮಗೆ ಮಾಡ್ಬೋದು. ಒಂದು ಸಾರಿ ಆದರೂ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲಿಗೆ ಒಂದು ಸಪೋರ್ಟ್ ಮಾಡಿ. ನಾನು ಈ ಗೋಧಿ ಹಿಟ್ಟಿನ ಪುಟ್ಟನ್ನು ಬೆಳಗ್ಗೆ ತಿಂಡಿಗೋಸ್ಕರ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿನೇ ಹೆಸರು ಕಾಳನ್ನು ಕ್ಲೀನ್ ಮಾಡಿ ನೆನೆಯಲಿಕ್ಕೆ ಹಾಕಿದ್ದೆ. ಚೆನ್ನಾಗಿ ನೆಂದಿದೆ ಹೆಸರು ಕಾಳೆಲ್ಲ. ಇನ್ನು ಈ ಹೆಸರು ಕಾಳನ್ನು ಒಂದು ಪ್ರೆಷರ್ ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ನೋಡಿ, ನಾವು ಪ್ರೆಷರ್ ಕುಕ್ಕರಲ್ಲಿ ಹಾಕಿ ಬೇಯಿಸಿದ್ರೆ ಬೇಗ ನಮಗೂ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ನಾನೊಂದು ಪ್ರೆಷರ್ ಕುಕ್ಕರಿಗೆ ಈ ಹೆಸರು ಕಾಳನ್ನೆಲ್ಲ ಹಾಕಿದ್ದೀನಿ. ಇನ್ನು ಇದರ ಜೊತೆಯಲ್ಲೇ ನಾನು ಹೇಳ್ದಲ್ಲ, ಸುಲಭವಾಗಿ ನಮಗೆ ಮಾಡುವಂತಹ ಒಂದು ಹೆಸರು ಕಾಳಿನ ಸಾರಿದು. ಈ ಕುಕ್ಕರಿಗೆ ನಾನು ಒಂದು ಅರ್ಧ ಟೊಮೆಟೊ, ಇದು ದೊಡ್ಡ ಟೊಮೆಟೊ, ಅದಕ್ಕೆ ಅರ್ಧ ಟೊಮೆಟೊ ಹಣ್ಣು, ಒಂದು 3-4 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಇದನ್ನೆಲ್ಲ ಈ ಹೆಸರು ಕಾಳಿನ ಜೊತೆಯಲ್ಲೇ ಹಾಕ್ತಾ ಇದ್ದೀನಿ. ಇನ್ನು ಇದು ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಸಹ ಹಾಕಿ ಪ್ರೆಷರ್ ಕುಕ್ಕರನ್ನು ಕವರ್ ಮಾಡಿ 3 ವಿಸಿಲ್ ಆಗುವಷ್ಟು ನಾವು ಇದನ್ನು ಕುಕ್ ಮಾಡಬೇಕು. ಅಷ್ಟೊತ್ತಿಗೆ 3 ವಿಸಿಲಿಗೆ ಚೆನ್ನಾಗಿ ಹೆಸರು ಕಾಳೆಲ್ಲ ಬೆಂದಿರುತ್ತೆ. ಹೆಸರು ಕಾಳು ಬೇಯುವ ಟೈಮಲ್ಲಿ ನಮಗೆ ಪುಟ್ಟಿಗೆ ಬೇಕಾಗಿರುವಂತಹ ಹಿಟ್ಟನ್ನು ರೆಡಿ ಮಾಡುವ. ಈ ಥರ ಒಂದು ಬೌಲ್ ತಗೊಂಡು ಅದಕ್ಕೆ 1.5 ಕಪ್ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಯಾವ ಗೋಧಿ ಹಿಟ್ಟಾದರೂ ಆಗುತ್ತೆ. ನಾವು ಪುಟ್ಟು ಮಾಡುವಾಗ ಯಾವುದೇ ಬ್ರ್ಯಾಂಡ್ ಬೇಕು ಅಂತೇನಿಲ್ಲ, ಪುಟ್ಟಂತೂ ತುಂಬ ಸಾಫ್ಟಾಗಿ ಬರುತ್ತೆ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ, ಇನ್ನು ನಾವು ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಬೇಕು. ನಿಮಗೆ ಬೇಕಂದರೆ ಇದನ್ನು ಸ್ಕಿಪ್ ಮಾಡ್ಬೋದು, ಆದರೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕೈಯಲ್ಲಿ ಉಪ್ಪು, ಗೋಧಿ ಹಿಟ್ಟು ಮತ್ತು ತೆಂಗಿನಕಾಯಿ ತುರಿಯನ್ನೆಲ್ಲ ಹಾಕಿ ಇದೇ ರೀತಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಆ ತೆಂಗಿನಕಾಯಿ ತುರಿದು ನೀರಿನ ಅಂಶ ಎಲ್ಲ ಅದರಲ್ಲಿ ಆಗಬೇಕು. ಆಮೇಲೆ ಸ್ವಲ್ಪ ನೀರು ತಗೊಂಡು, ಜಾಸ್ತಿ ನೀರಲ್ಲ, ನಾನಿವಾಗ ಒಂದು ಅರ್ಧ ಲೋಟದಷ್ಟು ನೀರು ತೊಗೊಂಡಿದ್ದೀನಿ. ಕೈಯಲ್ಲಿ ಇದೇ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಬೇಕು. ಒಮ್ಮೆಲೆ ಜಾಸ್ತಿ ನೀರು ಹಾಕಬೇಡಿ, ಯಾಕಂದರೆ ಅದು ನೈಸು ಪೌಡ್ರ್ ಅಲ್ವಾ, ಬೇಗ ಅದು ಗಂಟೆಲ್ಲ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಕೈಯಲ್ಲಿ ಹಿಟ್ಟನ್ನು ಇದೇ ರೀತಿ ಮಿಕ್ಸ್ ಮಾಡಬೇಕು. ಹಿಟ್ಟನ್ನು ಹೀಗೆ ಮಿಕ್ಸ್ ಮಾಡಿ ಡೈರೆಕ್ಟಾಗಿ ನಾವು ಪುಟ್ಟು ಮಾಡಿದರೆ ಪುಟ್ಟು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ತುಂಬ ಗಂಟಿರುತ್ತೆ ಮತ್ತು ಅದು ಒಂದು ಮುದ್ದೆ ಥರ ಅಂಟಿ ಬರುತ್ತೆ. ಅದಕ್ಕೆ ಒಂದು ಒಳ್ಳೆ ಟಿಪ್ಪನ್ನು ಹೇಳ್ಕೊಡ್ತೀನಿ ನಾನು ನಿಮಗೆ. ಇದೇ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಈ ಹದಕ್ಕೆ ಕಲಿಸ್ಕೋಬೇಕು. ಇದಕ್ಕಿಂತ ಜಾಸ್ತಿ ನೀರು ಆಗಬಾರ್ದು. ಇನ್ನು ನಾವು ಕಲಸಿದ ಹಿಟ್ಟನ್ನು ಒಂದು ಮಿಕ್ಸಿ ಜಾರಿಗೆ ನಾವು ಹಾಕಬೇಕು. ಒಮ್ಮೆಲೆ ಜಾಸ್ತಿ ಹಿಟ್ಟನ್ನು ಹಾಕಬೇಡಿ, ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಮಾಡಬೇಕು. ಒಂದಿಷ್ಟು ಹಿಟ್ಟನ್ನು ಹಾಕಿ ಮಿಕ್ಸಿ ಜಾರನ್ನು ಕವರ್ ಮಾಡಿ ನಾವು ನೋಡಿ, ರಿವರ್ಸ್ ಬಟನ್ ಇರುತ್ತೆ ನೋಡಿ, ರಿವರ್ಸ್ ಬಟನಲ್ಲಿ ಇದೇ ರೀತಿ ಹಿಟ್ಟನ್ನು ಒಂದು ಸ್ವಲ್ಪ ಸ್ವಲ್ಪ ನಾವು ಈ ಥರ ಕ್ರಷ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ಕ್ರಷ್ ಮಾಡಿ ತೆಗೆದ್ರೆ ನೋಡಿ, ಹಿಟ್ಟೆಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ, ಆ ಗಂಟೆಲ್ಲ ಇರೋದಿಲ್ಲ ನೋಡಿ, ಇದೇ ರೀತಿ ಆಗುತ್ತೆ. ಇನ್ನು ನಾವು ಈ ಹಿಟ್ಟನ್ನು ಬೇರೆ ಒಂದು ಪಾತ್ರೆಗೆ ಇದನ್ನು ಹಾಕೊಳ್ಳೋಣ. ಅದೇ ರೀತಿ ಉಳಿದಿರುವ ಹಿಟ್ಟನ್ನೆಲ್ಲ ನಾವು ಪಲ್ಸ್ ಮಾಡಿ ತೆಗಿಬೇಕು. ಗ್ರೈಂಡ್ ಮಾಡಬಾರ್ದು, ಮೆಲ್ಲ 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 ನಾವು ಇದನ್ನು ಪಲ್ಸ್ ಮಾಡಿ ತೆಗಿಬೇಕು. ಆವಾಗ ಚೆನ್ನಾಗಿ ಹಿಟ್ಟೆಲ್ಲ ನೆನೆದು ನೋಡಿ, ಇದೇ ರೀತಿ ಬಿಡಿ ಬಿಡಿಯಾಗಿ ನಮಗೆ ಸಿಗುತ್ತೆ ನೋಡಿ. ಕೈಯಲ್ಲಿ ಹಿಡಿದ ತಕ್ಷಣ ಬಿಡಿ ಬಿಡಿಯಾಗಿ ಬರುತ್ತೆ. ಇದೇ ರೀತಿ ಉಳಿದಿರುವ ಹಿಟ್ಟನ್ನೆಲ್ಲ ನಾವು ರೆಡಿ ಮಾಡಿ, ಇನ್ನು ನಾವು ಪುಟ್ಟು ಮಾಡಲಿಕ್ಕೋಸ್ಕರ ಸ್ಟೀಲ್ ಗ್ಲಾಸ್ ತಗೊಳ್ಳೋದು. ಸ್ಟೀಲ್ ಗ್ಲಾಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಇದೇ ರೀತಿ ಇಡ್ಲಿ ಪಾತ್ರೆ ಇದ್ದರೆ ಇದಾದರೂ ಆಗುತ್ತೆ. ನಾನಿವಾಗ ಒಂದು ಸ್ಟೀಲ್ ಗ್ಲಾಸ್ ಮತ್ತು ಒಂದು 4 ಇಡ್ಲಿ ಪಾತ್ರೆಯನ್ನು ತಗೊಂಡಿದ್ದೀನಿ. ಫಸ್ಟಿಗೆ ತಳಭಾಗಕ್ಕೆ ಕೆಳಗಡೆ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಬೇಕು. ಪುಟ್ಟಲ್ಲಿ ನಾವು ತೆಂಗಿನಕಾಯಿ ತುರಿ ಹಾಕಿದ್ರೇ ಚೆನ್ನಾಗಿರೋದು. ಸ್ವಲ್ಪ ಸ್ವಲ್ಪ ಎಲ್ಲದರಲ್ಲಿ ತೆಂಗಿನಕಾಯಿ ತುರಿಯನ್ನು ಹಾಕಿ, ಇನ್ನು ನಾವು ರೆಡಿ ಮಾಡಿ ಇಟ್ಟಿರುವಂತಹ ಆ ಹಿಟ್ಟಿದೆಯಲ್ಲ, ಹಿಟ್ಟನ್ನು ಇದರ ಮೇಲ್ಗಡೆ ಹಾಕಬೇಕು. ನಿಮ್ಮ ಹತ್ರ ಪುಟ್ಟು ಮೇಕರ್ ಇದ್ದರೆ ಪುಟ್ಟು ಮೇಕರಲ್ಲೇ ಮಾಡಿ ಸುಲಭ ಆಗುತ್ತೆ.
ಇದಿವಾಗ ನಾನು ಪುಟ್ಟು ಮೇಕರ್ ನಿಮ್ಮ ಹತ್ರ ಇಲ್ಲ ಅಂದರೆ ಇದೇ ರೀತಿ ನಿಮಗೆ ಮಾಡ್ಬೋದು. ನೋಡಿ, ನಾವು ಇವಾಗ ಸ್ಟೀಲ್ ಗ್ಲಾಸು ಸ್ವಲ್ಪ ದೊಡ್ಡದಿದೆಯಲ್ಲ ಲೋಟ, ಅದರಲ್ಲಿ ಅರ್ಧ ಭಾಗದಷ್ಟು ಪುಟ್ಟು ಪೌಡ್ರನ್ನು ಹಾಕಿ ಅದರ ಮಧ್ಯದಲ್ಲಿ ಸಹ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿದರೆ ಚೆನ್ನಾಗಿರುತ್ತೆ. ನಾವಿವಾಗ ಪುಟ್ಟು ಮೇಕರಲ್ಲಿ ಪುಟ್ಟು ಮಾಡುವಾಗ ಮಧ್ಯೆ ಮಧ್ಯೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತೀವಿ. ಅದೇ ರೀತಿ ಇದರಲ್ಲಿ ಸಹ ಮಧ್ಯದಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಮೇಲ್ಗಡೆ ಪುನಃ ನಾವು ಗೋಧಿ ಹಿಟ್ಟು, ನಮ್ಮದು ಪುಟ್ಟು ಹಿಟ್ಟಿದೆಯಲ್ಲ ಅದನ್ನು ಹಾಕಿ ಮೇಲ್ಗಡೆ ತೆಂಗಿನಕಾಯಿ ತುರಿಯನ್ನು ಹಾಕಿದರೆ ಲೇಯರ್ ಹಾಕಿದರೆ ಸಹ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇದೇ ರೀತಿ ನಾನು ಹಿಟ್ಟನ್ನೆಲ್ಲ ಫಿಲ್ ಮಾಡಿ ಇದರ ಮೇಲ್ಗಡೆಯಿಂದ ಸಹ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ. ಯಾಕಂದರೆ ಇದು ತುಂಬ ಹೆಲ್ತಿ, ಅಂದರೆ ಇದು ನಾವು ಸ್ಟೀಮಲ್ಲಿ ಬೇಯಿಸೋದು, ಚೂರು ಸಹ ಎಣ್ಣೆ ಅಂಶ ನಾವು ಇದಕ್ಕೆ ಹಾಕೋದಿಲ್ಲ. ಇನ್ನು ಒಂದು ಇಡ್ಲಿ ಪಾತ್ರೆ ಅಥವಾ ಸ್ಟೀಮರನ್ನು ಬಿಸಿ ಮಾಡಿ ಇದನ್ನು ನಾವು ರೆಡಿ ಮಾಡಿಟ್ಟಿರುವಂತಹ ಈ ಪುಟ್ಟಿದೇನಲ್ಲ ಇದನ್ನು ಇದರೊಳಗಡೆ ಇಟ್ಟು ನಾವು 10 ರಿಂದ 15 ನಿಮಿಷ ನಾವು ಇದನ್ನು ಸ್ಟೀಮ್ ಮಾಡಬೇಕು. ಆವಾಗ ಒಳ್ಳೆ ಕುಕ್ ಆಗಿರುತ್ತೆ. ನಾನಿವಾಗ ಕವರ್ ಮಾಡಿ ಸ್ಟೀಮ್ ಬರಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ 15 ನಿಮಿಷ ಆಗಿದೆ. ಇದನ್ನು ಓಪನ್ ಮಾಡಿ ನಮಗೆ ಪುಟ್ಟನ್ನು ನೋಡ್ಬೋದು. ಇವಾಗ ಪುಟ್ಟು ರೆಡಿ ಆಯಿತು. ಇನ್ನು ನಮ್ಮದು ಹೆಸರು ಕಾಳಿನ ಸಾರು. ಹೆಸರು ಕಾಳೆಲ್ಲ ಚೆನ್ನಾಗಿ ಬೆಂದಿದೆ, 3 ವಿಸಿಲ್ ಆಗಿದೆ. ನೋಡಿ, ಆ ಬೆಳ್ಳುಳ್ಳಿ ಎಲ್ಲ ಹಾಗೆ ಇದೆ, ಟೊಮೆಟೊ ಹಣ್ಣು ಎಲ್ಲ ಬೆಂದಿದೆ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಾವು ಉಪ್ಪು ಹಾಕಿರಲಿಲ್ಲ. ಅದೇ ಸ್ವಲ್ಪ ಅರಶಿನ ಹುಡಿಯನ್ನು ಸಹ ಹಾಕಬೇಕು. ನಿಮಗೆ ಬೇಕಂದರೆ ಫಸ್ಟಿಗೆ ಹಾಕ್ಬೋದು ಅರಶಿನ ಹುಡಿ, ಆದರೆ ಈ ಸ್ಟೇಜಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ನಾವು ಹಾಕೋದು 1/4 ಚಮಚದಷ್ಟು ಮೆಣಸಿನ ಪುಡಿ, ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ನೋಡಿ, ನಮ್ದು ಆ ಬೆಳ್ಳುಳ್ಳಿ ಎಲ್ಲ ಇಡಿಯಾಗೇ ಇದೆ ನೋಡಿ, ಅದನ್ನೆಲ್ಲ ಸ್ಮ್ಯಾಶ್ ಮಾಡಬೇಕು. ಇದೇ ರೀತಿ ನಾವೊಂದು ಸ್ಮ್ಯಾಶರಲ್ಲಿ ಅಥವಾ ಒಂದು ಸ್ಪೂನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನಮ್ಮದು ಇದೆಲ್ಲ ಒಂಥರ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಆ ಟೊಮೆಟೊ ಈರುಳ್ಳಿ ಎಲ್ಲ ಸ್ಮ್ಯಾಶ್ ಆಗಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಇದನ್ನು ಸೈಡಿಗೆ ಇಡೋಣ. ಒಂದು ಪಾತ್ರೆ ಬಿಸಿ ಮಾಡಿ, ನಾನಿವಾಗ ಒಂದು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ 2 ರಿಂದ 3 ಚಮಚ ಎಣ್ಣೆಯನ್ನು ಹಾಕ್ಬೋದು. ಎಣ್ಣೆ ಹಾಕಿ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆಯನ್ನು ಸಹ ಹಾಕ್ತಾಯಿದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಹಿಂಗನ್ನು ಸಹ ಹಾಕಬೇಕು. ಯಾಕಂದರೆ ನಮ್ಮದು ಹೆಸರು ಕಾಳು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತಲ್ಲ, ಹಿಂಗೆ ಹಾಕಿದರೆ ಚೆನ್ನಾಗಿರುತ್ತೆ. ಇನ್ನು ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಒಣಮೆಣಸಿನಕಾಯಿಯನ್ನು ಸಹ ಹಾಕಿ ಇದನ್ನೆಲ್ಲ ಫ್ರೈ ಮಾಡಬೇಕು. ಆವಾಗ ಒಳ್ಳೆ ಒಂದು ಸ್ಮೆಲ್ ಬರುತ್ತೆ. ಫ್ರೈ ಆಯಿತಾ? ಇವಾಗ ಇನ್ನು ನಮಗೆ ನಾವು ಬೇಯಿಸಿಟ್ಟಿರುವಂತಹ ಹೆಸರು ಕಾಳನ್ನು ಇದಕ್ಕೆ ಹಾಕಬೇಕು. ಇಷ್ಟೇ, ನಮ್ಮದು ಸಿಂಪಲ್ ಆಗಿರುವ ಹೆಸರು ಕಾಳು ಸಾರು. ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ನಿಮಗೆ ನೀರನ್ನು ಹಾಕ್ಬೋದು. ನಿಮ್ಮದು ಕುಕ್ಕರನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರು ಹಾಕಿದರೆ ಚೆನ್ನಾಗಿ ಕುದಿಸಬೇಕು. ನೀರು ಹಾಕದಿದ್ದರೆ ಕುದಿಸಬೇಕಾದ ಅವಶ್ಯಕತೆ ಇಲ್ಲ. ನಮ್ಮದು ಹೆಸರು ಕಾಳು ಸಾರು ಸಹ ರೆಡಿ ಆಯಿತು, ಪುಟ್ಟು ಸಹ ರೆಡಿ ಆಯಿತು. ಇನ್ನು ನಮಗೆ ಬಿಸಿ ಬಿಸಿಯಾಗಿರುವ ಪುಟ್ಟು ಮತ್ತು ಹೆಸರು ಕಾಳನ್ನು ಸರ್ವ್ ಮಾಡೋಣ. ನೋಡಿ, ನಾನು ಫಸ್ಟಿಗೆ ಗ್ಲಾಸಲ್ಲಿ ಮಾಡಿರುವ ಪುಟ್ಟನ್ನು ತೆಗೆದಿದ್ದೀನಿ. ಅದೇ ರೀತಿ ಇಡ್ಲಿ ಪಾತ್ರೆಯಲ್ಲಿ ಮಾಡಿರುವ ಪುಟ್ಟನ್ನು ಸಹ ತೆಗೆದಿಟ್ಟಿದ್ದೀನಿ. ಇದನ್ನು ಸರ್ವ್ ಮಾಡುವಾಗ ನಾವು ಈ ರೀತಿ ಜಸ್ಟ್ ಟರ್ನ್ ಮಾಡಿ ಒಮ್ಮೆ ಜಸ್ಟ್ ತಟ್ಟಿದರೆ ಆಯಿತು. ನಮ್ಮದು ಪುಟ್ಟು ಚೆನ್ನಾಗಿ ನಮಗೆ ಬಿಡಿಸ್ಬೋದು. ಅದೇ ರೀತಿ ಇಡ್ಲಿ ಪಾತ್ರೆಯಲ್ಲಿ ಮಾಡಿರೋದು ಸಹ ಒಳ್ಳೆ ಬಿಸಿ ಇದೆ, ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಮಾಡಿರುವಂತಹ ಹೆಸರು ಕಾಳಿನ ಸಾರು, ಆಹಾ ಏನು ಟೇಸ್ಟ್ ಅಂತೀರ. ಹೆಲ್ತಿಯಾಗಿರುವಂತಹ ಗೋಧಿ ಹಿಟ್ಟಿನ ಪುಟ್ಟು ಮತ್ತು ಹೆಸರು ಕಾಳು. ನಿಮಗೆ ಗೊತ್ತು, ಹೆಸರು ಕಾಳು ಸಹ ತುಂಬ ಹೆಲ್ತಿಯಾಗಿರುವಂತಹದ್ದೇ. ಟ್ರೈ ಮಾಡಿ ನೋಡಿ, ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ